ಮಕ್ಕಳಿಗೂ ಮತ್ತು ಪೋಷಕರಿಗೂ ಅಭಿನಂದನೆಗಳು. ನಮ್ಮ ಅಮೃತ ಯೋಗ ಕೇಂದ್ರದಲ್ಲಿ 7 ದಿನದ ಬೇಸಿಗೆ ಶಿಬಿರ, ಆಧ್ಯಾತ್ಮ ಶಿಬಿರ ನಡೆದಿದೆ, ಯಶಸ್ವಿಯಾಗಿ ನಡೆದಿದೆ. ನಮ್ಮ ವೆಂಕಟೇಶ ಆಚಾರ್ಯ ಅವರ ನೇತೃತ್ವದಲ್ಲಿ ಅವರು ಬಹಳ ಆಸಕ್ತಿ ವಹಿಸಿ ನಮ್ಮ ಸಮಾಜದ ಬೆಂಗಳೂರಿನ ಪ್ರಜೆಗಳಿಗೆ, ಮುಂದಿನ ಪೀಳಿಗೆಗಳಿಗೆ ಶುಭವಾಗಲಿ, ಅವರ ಜೀವನ ಯಶಸ್ವಿಯಾಗಲಿ ಅಂತ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ, ವೆಂಕಟೇಶಾಚಾರ್ಯಗೆ ಮತ್ತು ಇತರ ವಾಲಂಟಿಯರ್ಸ್ಗೆ, ಅವರಿಗೆ ಸಹಕಾರ ನೀಡಿದ ಎಲ್ಲರಿಗೂ ಅಭಿನಂದನೆಗಳು. ನಾನು ಮೆಲ್ಬರ್ನಿಂದ, ವಾಸುದೇವ ಕ್ರಿಯಾ ಯೋಗ ಮೆಲ್ಬರ್ನಿಂದ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಥರ ಶಿಬಿರ ಪದೇ ಪದೇ ನಡೀಲಿ ಅಂತ ನಡೆಸಬೇಕು ಅಂತ ವೆಂಕಟೇಶಾಚಾರ್ಯರ ಕೇಳ್ಕೊಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ದಸರಾ ಟೈಮಲ್ಲಿ ಪುನಃ ರಜೆ ಇರುತ್ತೆ, ಆಗೊಂದು ಶಿಬಿರ ಮಾಡೋಣ, ಬೇಸಿಗೆಯಲ್ಲಿ ಒಂದು ಶಿಬಿರ ಮಾಡೋಣ. ನಮ್ಮ ಸಂಸ್ಕೃತಿಗೆ ನಮ್ಮ ಮಕ್ಕಳೆಲ್ಲ ನಮ್ಮ ಭಾರತದ ಪರಂಪರೆ ಸಂಸ್ಕೃತಿ ಏನು ಅಂತ ನಶಿಸ್ತಾ ಇದೆ, ನಾವು ತಿಳಿಸ್ಕೊಳ್ಬೇಕು. ನಮ್ಮ ಸಂಸ್ಕೃತಿಯನ್ನು ತಿಳಿಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ಆಗ ನಮ್ಮ ಬೇರು ಗಟ್ಟಿಯಾದಾಗ ನಮ್ಮ ಜೀವನ ಯಶಸ್ವಿ ಆಗತ್ತೆ. ನಮ್ಮದು ಈಗ ನಮ್ಮ ಸಂಸ್ಕೃತಿಗೆ ನಾವು ಜೋಡಿಸಿಲ್ಲ ಅಂದರೆ, ನಮ್ಮ ಬುಡ ಬೇರು ಗಟ್ಟಿ ಇಲ್ಲ ಅಂದರೆ ನಾವು ಜೀವನದಲ್ಲಿ ಯಶಸ್ವಿಯಾಗಿ ಬಹಳ ಕಾಲ ನಿಲ್ಲಿಕ್ಕಾಗಲ್ಲ. ಭಾರತ ವಿಶ್ವಗುರು ಆಗಬೇಕು. ಅದಕ್ಕೆ ತಾವೆಲ್ಲ ಈ ಥರ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿ ನಮ್ಮ ಸಂಸ್ಕೃತಿನ ತಿಳ್ಕೊಳ್ಳಿ. ಅವರು ಭಗವದ್ಗೀತೆ ಹೇಳ್ಕೊಟ್ರು, ಯೋಗ ಹೇಳ್ಕೊಟ್ರು, ನಮ್ಮ ಕಲೆಗಳನ್ನು ಹೇಳ್ಕೊಟ್ರು, ನೃತ್ಯ ಹೇಳ್ಕೊಟ್ರು, ಮತ್ತು ಸಂಗೀತ ಹೇಳ್ಕೊಟ್ರು. ಇದೆಲ್ಲ ನಮ್ಮ ಪರಂಪರೆ ಸಂಸ್ಕೃತಿಯನ್ನು ಕಲೀರಿ ಮತ್ತು ಬೆಳೆಸಿ. ಮತ್ತು ದಿನಾಲು ಏನು ಕಲ್ತಿರೋ ಮನೆಯಲ್ಲೂ ನೀವು ಅದನ್ನು ಅಭ್ಯಾಸ ಮಾಡಿ. ತುಂಬ ಭಜನೆಗಳು ಹೇಳ್ಕೊಟ್ಟಿದ್ದಾರೆ. ಭಜನೆ ಕಾರ್ಯಕ್ರಮ ಮನೆಯಲ್ಲಿ ತಮ್ಮ ಅಪ್ಪ ಅಮ್ಮಗಳು ಎಷ್ಟೇ ಬ್ಯುಸಿ ಇದ್ದರೂ ಇದನ್ನು ಸಣ್ಣ ವೇಳೆ ಮನೆಯಲ್ಲಿ ಸ್ಪೆಂಡ್ ಮಾಡಿ ನಮ್ಮ ಯಶಸ್ವಿ ಕುಟುಂಬನ ಬೆಳೆಸೋಣ, ಯಶಸ್ವಿ ಸಮಾಜನ ಬೆಳೆಸೋಣ, ಯಶಸ್ವಿ ದೇಶ ಕಟ್ಟೋಣ, ಯಶಸ್ವಿ ವಿಶ್ವವನ್ನು ಕಟ್ಟೋಣ. ಇದು ನಮ್ಮೆಲ್ಲರ ಜವಾಬ್ದಾರಿ. ತಮಗೆಲ್ಲ ಅಭಿನಂದನೆಗಳು. ನಾನು ಸೆಪ್ಟೆಂಬರಲ್ಲಿ ಬರ್ತಾ ಇದ್ದೀನಿ. ಎಲ್ಲರನ್ನು ಮುಖತಃ ಭೇಟಿ ಮಾಡುವ ನಿರೀಕ್ಷೆಯಲ್ಲಿದ್ದೇನೆ. ಧನ್ಯವಾದ, ನಮಸ್ಕಾರ.